ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈರಿ ವ್ಲಾಗ್ ಡೇ 35. ಸೊ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಶಿವಪ್ಪ ಎಲ್ಲರಿಗೂ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಸೊ ಆ್ಯಸ್ ಯೂಶುವಲ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾವು ನಿನ್ನೆ ನೈಟೇ ಎಲ್ಲನೂ ಹಣ್ಣು ಹೂವು ಏನೇನು ಬೇಕು ಎಲ್ಲ ತೊಗೊಂಬಂದಿದ್ವಿ. ನೀವು ನೋಡಿದ್ರಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ಸೊ ಎಲ್ಲನೂ ತೊಗೊಂಬಂದ್ಬಿಟ್ಟು ಬೆಳಗ್ಗೆಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಪೂಜೆ ಟೈಮ್ ಇದ್ದಿದ್ದರಿಂದ ಮಧ್ಯಾಹ್ನ 2 ಗಂಟೆಯಿಂದ ಇತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡಲಿಲ್ಲ ನಾವು. ನಿಮ್ಮೆಲ್ಲರಿಗೂ ಗೊತ್ತು ಅವತ್ತು ಶಿವರಾತ್ರಿ ದಿನ. ಸೊ ಆಲ್ವೇಸ್ ಏನು ಅಡುಗೆ ರೈಸ್ ಐಟಮ್ ಮಾಡೋಂಗಿಲ್ಲ, ಆ ಥರ ಊಟ ಎಲ್ಲ ಮಾಡೋಂಗಿಲ್ಲ, ಉಪವಾಸ ಮಾಡೋರು ಮಾಡ್ತಾರೆ. ಸೊ ನಾವು ಆಲ್ಮೋಸ್ಟ್ ಟಿಫನ್ ಮಾಡಿದ್ವಿ, ನಂಗೆ ಉಪವಾಸ ಮಾಡೋಕ್ಕಾಗಲಿಲ್ಲ. ಸೊ ಅಟ್ಲೀಸ್ಟ್ ನೈಟ್ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಸುಮ್ಮನಾಗಿದ್ವಿ. ಆಮೇಲೆ ಸಂಜೆ ಆಯಿತು. ಸೊ ನಾನು ಶಿವಲಿಂಗ ಪೂಜೆ ಮಾಡಿಬಿಟ್ಟು ಬಿಲ್ಪತ್ರೆ ಪೂಜೆ ಮಾಡಿ 101 ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಆ್ಯಕ್ಚುಲಿ ದೇವಸ್ಥಾನದಾಗ ಸಖತ್ ರಶ್ ಇತ್ತು. ಮುಂಚೆ ಎಲ್ಲ ವಿದ್ಯಾನಗರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಹೆವಿ ಕ್ಯೂ ಇರ್ತಿತ್ತು. ಬಟ್ ಇವಾಗ ನಮ್ಮ ಏರಿಯಾದಲ್ಲೇ ಆಗಿದೆ ಧ್ಯಾನ ಮಂದಿರ ಅಂತ ಹೇಳ್ಬಿಟ್ಟು ಈ ಒಂದು 4-5 ವರ್ಷದಿಂದ ಇಲ್ಲೇ ಜಾಸ್ತಿ ಜನ ಬರ್ತಾರೆ. ಸೊ ಎಲ್ಲರೂ ಅಲ್ಲಿ ಹೋಗಿದ್ವಿ, ನಾನು ಸಂತು. ಅಲ್ಲಿ ಫಂಕ್ಷನ್ ಕೂಡ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ವು, ಭರತನಾಟ್ಯ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಭರತನಾಟ್ಯ ಮಾಡ್ತಿದ್ದೆ ಡೇಸ್ ಎಲ್ಲ ನನಗೆ ನೆನಪಿಗೆ ಬಂತು. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗೆಲ್ಲ ಏನಾಗ್ತಿತ್ತು ಅಂತಂದರೆ ಶಿವರಾತ್ರಿ ಅಂದರೆ ನಮಗೊಂದು ಹಬ್ಬ. ಯಾಕಂದರೆ ನಮ್ಮ ಅಕ್ಕನ ಫ್ರೆಂಡ್ಸು, ನನ್ನ ಕಸಿನ್ ಇದ್ಲು, ಅವ್ರ ಫ್ರೆಂಡ್ಸು, ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರೂ ನಮ್ಮ ಮನೆಯಲ್ಲೇ ಸೇರ್ತಾ ಇದ್ವಿ. ಆ್ಯಂಡ್ ಎಲ್ಲರೂ ಸೇರಿಕೊಂಡು ಮೂವಿ ನೋಡೋದು. ನೈಟು ಎಷ್ಟು ಮೂವಿ ಆಗುತ್ತೋ ಅಷ್ಟು ಮೂವಿ ನೋಡ್ತಾ ಇದ್ವಿ. ಆವಾಗಿನ ಶಿವರಾತ್ರಿನೇ ಒಂಥರ ಮಜಾ. ಬರ್ತಾ ಉಪವಾಸ ಮಾಡೋದು ಬಿಟ್ವಿ, ಆಮೇಲೆ ಜಾಗರಣೆ ಮಾಡೋದು ಬಿಟ್ವಿ, ಎಲ್ಲ ಮರ್ತೋಯ್ತು. ಬಟ್ ಆ ಡೇಸ್ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ಆದ್ರೂ ನಾವು ಡೈಲಿ ಮಲ್ಗೋದು 1 ಗಂಟೆ 2 ಗಂಟೆ ಆಗುತ್ತೆ ಮೊಬೈಲ್ ಅದು ಇದು ನೋಡಿಕೊಂಡು. ಬಟ್ ಸ್ಟಿಲ್ ಇದು ಒಂಥರ ಅರ್ಧ ಜಾಗರಣೆನೇ ಆಯಿತು. ಹಂಗೆ ಶಿವರಾತ್ರಿ ಯಾಕೆ ಆಚರಿಸ್ತಾರೆ ಅಂತಂದರೆ ಒಂದು ಸಲ ಸಮುದ್ರದ ಫುಲ್ಲು ವಿಷ ಆಗೋಗ್ಬಿಟ್ಟಿತ್ತಂತೆ. ಸೊ ಅದಕ್ಕೋಸ್ಕರ ಶಿವ ಏನು ಮಾಡ್ದ ಅಂತಂದರೆ ಆ ವಿಷನೆಲ್ಲ ತನ್ನ ಕಂಠದೊಳಗೆ ತೊಗೊಂಬಿಟ್ಟು ಅದನ್ನು ಕಾಪಾಡಿದ್ನಂತೆ ಎಲ್ಲರಿಗೂ, ವಿಷದ ಸಮುದ್ರದಿಂದ ಜನಗಳನ್ನ. ಸೊ ಅದಕ್ಕೋಸ್ಕರ ಅವನಿಗೆ ವಿಷಕಂಠ ಅಂತಲೂ ಅಂತಾನೆ. ಸೊ ಅವನಿಗೋಸ್ಕರ ನಾವು ಅವತ್ತು ಜಾಗರಣೆ ಮಾಡೋದು, ವಿಷ ಏರಬಾರ್ದು ಅಂತ ಜಾಗರಣೆ ಮಾಡೋದು, ಅಥವಾ ಅವ್ರಿಗೆ ಪೂಜೆ ಮಾಡೋದು, ಅದಕ್ಕೆ ಶಿವನ ನಡ್ಕೊಳೋದು ಅಂತ ಮಾಡ್ತೀವಿ. ಸೊ ಇದಕ್ಕೆ ನಾವು ಶಿವರಾತ್ರಿ ಸೆಲೆಬ್ರೇಟ್ ಮಾಡೋದು. ನಂಗೆ ಶಿವರಾತ್ರಿ ಹಬ್ಬದಲ್ಲಿ ಫೇವ್ರೆಟ್ ಅಂತಂದರೆ ನೈಟ್ ಆರಾಮಾಗಿ ಟಿಫನ್ ಮಾಡೋದು, ಜೊತೆಗೆ ಏನೇನು ಮಾಡಿರ್ತಾರೆ ತಿನ್ನೋದು. ಮೇನ್ ಪಾಯಿಂಟ್ ಅಂತಂದರೆ ರಸಾಯನ. ಸೊ ಈ ಸಲ ನಾನೇ ಕುತ್ಕೊಂಡು ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡಿ ಹಾಲು ಹಾಕ್ಬಿಟ್ಟು ಫುಲ್ ರಸಾಯನ ಟೈಪ್ ಮಾಡಿದ್ದೆ. ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಅದೆಲ್ಲ ಊಟ ಮಾಡಿ ಮಲ್ಕೊಂಡ್ವಿ. ಲವ್ ಯು, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.